MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇನ್ನು 4 ಗಂಟೆ ಮಾತ್ರ ಬಾಕಿ ಇದೆ. 4 ಗಂಟೆ ಉರುಳಿದ್ರೆ 2025ರ ಅಧ್ಯಾಯ ಮುಗಿಯಲಿದೆ. 2026ರ ಹೊಸ ಪರ್ವ ಶುರುವಾಗಲಿದೆ. ಇದರ ನಡುವೆ ಇಂದು ಬೆಳಗ್ಗಿನಿಂದಲೇ ರಾಜ್ಯದ ಉದ್ದಗಲಕ್ಕೂ ಜನ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಪ್ರಮುಖ ಪ್ರವಾಸಿ ತಾಣ ಆಗಿರುವಂತಹ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿದ್ದಾವೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೇನೆ. ಹೊಸ ವರ್ಷವನ್ನ ಸ್ವಾಗತಿಸೋ ಕೌತುಕ, ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಲು ತಯಾರಿ. ಬೀಚ್ಗಳಲ್ಲಿ ಜನಜಾತ್ರೆ, ಪ್ರವಾಸಿ ತಾಣಗಳಲ್ಲೂ ಜನಜಂಗುಳಿ, ಪಬ್, ಬಾರ್, ರೆಸ್ಟೋರೆಂಟ್ಗಳಂತೂ ಜಗಮಗ ಅಂತಿವೆ. 2026ರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ರಾಜ್ಯದ ಉದ್ದಗಲಕ್ಕೂ ಸಂಭ್ರಮ ಜೋರಾಗಿದೆ. ಇದರ ನಡುವೆ ಹಕ್ಕಿಗಳು ಕೂಡ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳ್ತಿದ್ವು. ಹೊಸ ವರ್ಷದ ಆಗಮನಕ್ಕೆ ಕೌಂಟ್ ಡೌನ್. ರಾಜ್ಯದ ಉದ್ದಗಲಕ್ಕೂ ಸಂಭ್ರಮ ಸಡಗರ. ಕಹಿ ನೆನಪುಗಳನ್ನ ಮರೆತು ಸಿಹಿ ನೆನಪುಗಳನ್ನ ಮನದಲ್ಲೇ ಇರಿಸಿಕೊಂಡು ಹೊಸ ವರ್ಷವನ್ನ ಸ್ವಾಗತಿಸೋಕೆ ರಾಜ್ಯದ ಜನ ಕಾತರರಾಗಿದ್ದಾರೆ. ಅದರಲ್ಲೂ ಬೀಚ್ಗಳಲ್ಲಿ ಇಂದು ಬೆಳಗ್ಗಿನಿಂದಲೇ ಜನಜಾತ್ರೆ ಕಂಡಿತ್ತು. ಮಂಗಳೂರು ಹೊರವಲಯದ ಪಣಂಬೂರು ಬೀಚ್ನಲ್ಲಿ ಜನ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಇದೇ ಪಣಂಬೂರು ಬೀಚ್ ಬಳಿ ನೈಟ್ ಪಾರ್ಟಿಗೆ ವೇದಿಕೆ ಸಜ್ಜಾಗಿತ್ತು. ಮಧ್ಯರಾತ್ರಿ 12:30ರವರೆಗೂ ಪಾರ್ಟಿಗಳು ನಡೆಯಲಿದ್ದು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಇನ್ನು ಉಡುಪಿ ಜಿಲ್ಲೆ ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲೂ ಪ್ರವಾಸಿಗರ ದಂಡೇ ಕಂಡಿತ್ತು. ವಿವಿಧ ರಾಜ್ಯಗಳಿಂದಲೂ ಪ್ರವಾಸಿಗರು ಆಗಮಿಸಿ ಎಂಜಾಯ್ ಮಾಡಿದ್ರು. ಪ್ರಮುಖ ಪ್ರವಾಸಿ ತಾಣ ಆಗಿರುವಂತಹ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿದ್ದಾವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಮಲ್ಪೆಯಿಂದ ಕೆಲವೇ ದೂರದಲ್ಲಿ ಅಂದರೆ ಸುಮಾರು ಅರ್ಧ ಗಂಟೆ ಬೋಟ್ನ ಮೂಲಕ ಬಂದರೆ ಸಿಗುವುದೇ ಸೈಂಟ್ ಮೇರಿಸ್ ದ್ವೀಪ. ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಯಾಕಂದರೆ ಉಡುಪಿ ಜಿಲ್ಲೆಗೆ ಪ್ರವಾಸಕ್ಕೆ ಬಂದವರು ಎಲ್ಲರೂ ಕೂಡ ಮಲ್ಪೆ ಬೀಚ್ಗೆ ಬರ್ತಾರೆ. ಅದರಲ್ಲೂ ಮಲ್ಪೆ ಬೀಚ್ಗೆ ಬಂದವರು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಭೇಟಿ ಕೊಡದೆ ವಾಪಸ್ ಹೋಗೋದಿಲ್ಲ. ನಾವು ಗಮನಿಸ್ಬೋದು, ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ಕೂಡ ಪ್ರವಾಸಿಗರು ಬೀಚ್ನಲ್ಲಿ ಸೈಂಟ್ ಮೇರಿಸ್ ದ್ವೀಪದಲ್ಲಿ ತುಂಬಾ ಎಂಜಾಯ್ ಮಾಡ್ತಿರುವಂಥದ್ದು. ಬೋಟ್ನ ಮೂಲಕ ಬಂದು ಇಲ್ಲಿ ಫ್ಯಾಮಿಲಿ ಸೇರಿದಂತೆ ಸಾಕಷ್ಟು ಮಂದಿ ಬಂದು ಇಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರೋ ರಂಗನತಿಟ್ಟಿಗೂ ಪ್ರವಾಸಿಗರು ಲಗ್ಗೆ ಹಾಕಿದ್ರು. ಕಾವೇರಿ ನದಿಯಲ್ಲಿ ದೋಣಿ ವಿಹಾರ ಮಾಡ್ತಾ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ತಾ ಎಂಜಾಯ್ ಮಾಡಿದ್ರು. ಇತ್ತ ಮೈಸೂರಿನ ಯೋಗ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಬರೋಬ್ಬರಿ 2 ಲಕ್ಷ ಲಡ್ಡು ತಯಾರು ಮಾಡಲಾಗಿದೆ. ನಾಳೆ ದೇಗುಲಕ್ಕೆ ಆಗಮಿಸೋ ಭಕ್ತರಿಗೆ ಉಚಿತವಾಗಿ ಲಡ್ಡು ವಿತರಿಸಲಾಗುತ್ತೆ. 1994ರಲ್ಲಿ ಡಾಕ್ಟರ್ ರಾಜ್ಕುಮಾರ್ 1,000 ಲಡ್ಡು ವಿತರಿಸಿ ಈ ಆಚರಣೆ ಆರಂಭಿಸಿದ್ರು. ಈಗ ಇದು 2 ಲಕ್ಷಕ್ಕೆ ತಲುಪಿದೆ. ಇನ್ನು ರಾಯಚೂರು ಬಳಿಯ ಮಂತ್ರಾಲಯಕ್ಕೂ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ರಾಯರ ಆಶೀರ್ವಾದ ಪಡೆದ್ರು. ಮಡಿಕೇರಿಯ ರಾಜಾ ಸೀಟ್ಗೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ರು. ವರ್ಷದ ಕೊನೆ ಸೂರ್ಯಾಸ್ತ ಕಣ್ತುಂಬಿಕೊಂಡ್ರು. ಧಾರವಾಡದಲ್ಲೂ ವರ್ಷದ ಕೊನೆ ಸೂರ್ಯಾಸ್ತವನ್ನ ಜನ ಕಣ್ತುಂಬಿಕೊಂಡ್ರು. ಇತ್ತ ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಹಿನ್ನೀರಿನಲ್ಲಿ ಹಕ್ಕಿಗಳ ಕಲರವ TV9 ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆಯಾಗಿದೆ. ಅದರಲ್ಲೂ ಕ್ಯಾಮೆರಾಮನ್ ಮಾರುತಿ ಕಟ್ಟಿಮನಿ ಸೆರೆ ಹಿಡಿದಿರೋ ಹಕ್ಕಿಗಳ ದೃಶ್ಯವಂತೂ ಮನಮೋಹಕವಾಗಿದೆ. ಗುಜರಾತ್ನಿಂದ ಬಂದಿರೋ ಫ್ಲಾಮಿಂಗೋ ಹಕ್ಕಿಗಳು ತುಂಗಭದ್ರೆಯಲ್ಲಿ ಹೇಗೆ ಎಂಜಾಯ್ ಮಾಡ್ತಿವೆ ನೋಡಿ. ಈ ದೃಶ್ಯದ ನಡುವೆ ಕೊಪ್ಪಳದ ಗಿಣಿಗೇರ ಬಳಿ ವರ್ಷದ ಕೊನೆ ಸೂರ್ಯಾಸ್ತವು ಅದ್ಭುತವಾಗಿ ಸೆರೆಯಾಗಿದೆ. ಬ್ಯೂರೋ ರಿಪೋರ್ಟ್ TV9.
ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.